ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುಂಬೈ ಕನ್ನಡತಿ ಅಕ್ಷತಾ. ನಾ ಇವತ್ತು ನಿಮ್ಮ ಜೊತೆ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಳತ್ತೀನಿ. ಏನಪ್ಪ ಅಂತಂದ್ರೆ ಬಿಳಿ ಕೂದಲಿಗೆ ಪರಿಹಾರ ಏನು ಅಂತಂದು ನಾ ಟ್ರೈ ಮಾಡಿದ್ದು. ಸೊ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸ್ತು, ನಿಮಗೂ ಯೂಸ್ಫುಲ್ ಆಗ್ತೈತಿ ಅಂತ ಅಂದ್ಕೊಂಡು ಇದನ್ನ ವಿಡಿಯೋ ಶೇರ್ ಮಾಡತ್ತೀನಿ. ಬಿಳಿ ಕೂದಲು ಈಗಂತೂ ಸರ್ವೇ ಸಾಮಾನ್ಯ, ಸಣ್ಣವರಿಂದ ದೊಡ್ಡವ್ರ ತನಕ ಎಲ್ಲರಿಗೂ ಆಗ್ತಿರ್ತಾವೆ. ಅದಕ್ಕೆ ಮೇನ್ ರೀಸನ್ ನಾವು ತಿನ್ನೋದು, ಆಹಾರ ಪದ್ಧತಿ ಮತ್ತು ನಮ್ಮ ಲೈಫ್ ಸ್ಟೈಲ್ ಎಲ್ಲನೂ ಮ್ಯಾಟ್ರ್ ಆಗ್ತೈತಿ. ಎಲ್ಲದರಿಂದ ಬಿಳಿ ಕೂದಲಂತೂ ಈಗ ತಪ್ಸಕ್ಕಂತೂ ಸಾಧ್ಯ ಇಲ್ಲ. ಬಂದಿದ್ದು ಬಿಳಿ ಕೂದಲನ್ನ ಹೆಂಗೆ ಕಂಟ್ರೋಲ್ ಮಾಡ್ಕೋಬೋದು, ಸೈಡ್ ಎಫೆಕ್ಟ್ ಇರ್ಲಾರ್ದ ಏನು ಅದಕ್ಕೆ ಪರಿಹಾರ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾ ಇವತ್ತು ಹೇಳಕತ್ತೀನಿ. ಸೊ ಕಲರಿಂಗ್ ಡೈ ಮತ್ತು ಮತ್ತೊಂದು ಅದು ಇದು ಅಂತೆಲ್ಲ ಟ್ರೈ ಮಾಡಿರ್ತೀರಿ, ಬಟ್ ಕಲರ್ ಮಾಡೋದೆಲ್ಲ ಅಷ್ಟು ಸೇಫ್ ಅಲ್ಲ. ಆಮೇಲೆ ಗೋದ್ರೇಜ್ ಡೈ ಅದು ಇದೆಲ್ಲ ಯೂಸ್ ಮಾಡಿರ್ತೀರಿ, ಅದರಿಂದ ಭಾಳ ಸೈಡ್ ಎಫೆಕ್ಟ್ಸು ಇರ್ತಾವೆ. ನಾವು ನೋಡೀವಿ, ನಮ್ಮ ಸಂಬಂಧಿಕರೊಳಗೆ ಫ್ರೆಂಡ್ಸ್ ಒಳಗೆ ಅವೆಲ್ಲ ನೋಡೀವಿ. ನಾನು ಖುದ್ದು ಕಲರಿಂಗ್ ಒಂದ್ಸಲ ಮಾಡಿಸಿ ಅದು ಮಾಡಿಸಿದಾದ್ಮೇಲೆ ವೈಟ್ ಹೇರ್ ನನಗಿನ್ನ ಜಾಸ್ತಿ ಆಕತ್ತು. ಸೊ ಹಾಗಾಗಿ ನಾನು ಭಾಳ ತಲೆ ಕೆಡಿಸ್ಕೊಂಡಿದ್ದೆ, ಹೆಂಗೆ ಅವಾಯ್ಡ್ ಮಾಡೋದು ಇದನ್ನು, ಏನು ಇದಕ್ಕೇನಾರ ಪರಿಹಾರ ಐತೆನಾ ಅಂತಂದ ನಾನು ಭಾಳ ವಿಡಿಯೋ ನೋಡಿದ್ದೆ. ಹೆಂಗೆ ಕಂಟ್ರೋಲ್ ಮಾಡೋದು, ಹೆಂಗೆ ಮಾಡಿದ್ರೆ ಏನೋ ಒಂದು ಲೆವೆಲಿಗೆ ಬರ್ತಾವ. ಬಿಕಾಸ್ ನೀವು ವೈಟ್ ಹೇರ್ ಆದ ಕೂಡಲೇ ಮೆಹಂದಿ ಹಚ್ಚಿದ ಕೂಡಲೇ ಮತ್ತು ಅವು ಕೂದಲೆಲ್ಲ ಏನಾಗ್ತಾವೆ, ಅರ್ಧ ಕೆಂಪು ಕಾಣಿಸ್ತಾವೆ, ಅರ್ಧ ಬ್ಲ್ಯಾಕ್ ಹಂಗೆ ಇರ್ತಾವೆ. ನೋಡೋಕೆ ಚಲೋ ಅನಿಸೋದಿಲ್ಲ. ಒಂದೇ ಥರ ಕಲರ್ ಇದ್ರೆ ಚಲೋ ಅನಿಸಿ ಕಲರಿಂಗ್ ಮಾಡೋಕೆ ಹೋಗ್ತೀವಿ, ಬಟ್ ಅದರಿಂದ ನಾ ಆಗ್ಲೇ ಹೇಳ್ದಂಗೆ ಸೈಡ್ ಎಫೆಕ್ಟ್ಸು ಭಾಳ ಇರ್ತಾವೆ. ಸೊ ಎಲ್ಲನೂ ನೋಡಿದ್ರೆ ಒಂದು ಯಾವುದೋ ನಂಗೆ ಬೆಟರ್ ಆಪ್ಷನ್ ಅಂತ ಸಿಕ್ತು. ನಂಗೆ ಇದು ನಮ್ಮ ಮಮ್ಮಿ ವಿಡಿಯೋ ಕಳಿಸಿದ್ರು ಒಬ್ರದ್ದು ಇಂಡಿಗೋ ಪೌಡ್ರದ್ದು. ನೀವು ನೋಡಿರ್ತೀರಿ, ಕೇಳಿರ್ತೀರಿ, ಬಟ್ ಎಷ್ಟು ಜನ ಟ್ರೈ ಮಾಡಿರ್ ಗೊತ್ತಿಲ್ಲ. ನಾ ಟ್ರೈ ಮಾಡೀನಿ, ನಮ್ಮ ಮನ್ಯಾಗ ಎಲ್ಲರೂ ಅದನ್ನ ಟ್ರೈ ಮಾಡತ್ತಾರೆ. ಈಗ ನಂಗೆ ಇದು ಭಾಳ ಯೂಸ್ಫುಲ್ ಅನ್ನಿಸ್ತು. ಸೊ ಹಾಗಾಗಿ ಈ ವಿಡಿಯೋ ಅದರ ರಿಲೇಟೆಡ್ ಮಾತಾಡೋಕೆ ಮಾಡತ್ತೇನೆ. ಇಂಡಿಗೋ ಪೌಡ್ರ್ ಅಂತ ಕೇಳಿರ್ತೀರಿ, ಇದು ಯಾವುದು ಕೆಮಿಕಲ್ ಇದ್ದದ್ದು ಪೌಡ್ರ್ ಅಲ್ಲ. ಇದು ಇಂಡಿಗೋ ತಪ್ಪಲದಿಂದ ಮಾಡಿದ ಪೌಡ್ರ್ ಇದು. ಇದನ್ನು ಮತ್ತೆ ಹೆಂಗೆ ಯೂಸ್ ಮಾಡ್ಬೋದು ಅಂತಂದು ನಿಮಗೆ ಕ್ವಶನ್ ಇರಬೇಕು. ನಾನಂತೂ ಫಸ್ಟಿಗೆ ಮೆಹಂದಿ ಹಚ್ಬೇಕಿದ್ದೀನಿ. ಇಂಡಿಗೋ ಪೌಡ್ರ್ ನೀವು ಡೈರೆಕ್ಟ್ ಹಂಗೆ ಹಚ್ಚಿದ್ರೆ ಯೂಸ್ ಆಗೋದಿಲ್ಲ, ಅದು ಹತ್ತೋದು ಇಲ್ಲ. ಯಾಕಂತಂದ್ರೆ ಇದು ಮೆಹಂದಿಗೆ ಅಷ್ಟೇ ರಿಯಾಕ್ಟ್ ಆಗ್ತೈತಿ. ಇದು ಪ್ಯೂರ್ ಹರ್ಬಲ್. ಸೊ ನೀವು ಏನು ಮಾಡ್ತಿರ್ತೀರಿ, ಬಿಳಿ ಕೂದಲಾದ್ರೆ ಎಲ್ಲರೂ ಮೆಹಂದಿ ಹಚ್ಚಿರಿ. ಸೊ ಹಂಗೆ ಮೆಹಂದಿ ಹಚ್ಚಿರಿ. ಮೆಹಂದಿ ಹಚ್ಚಿ ನೆಕ್ಸ್ಟ್ ಡೇ ಇಂಡಿಗೋ ಪೌಡ್ರ್ ಹಚ್ಬೇಕಾಗ್ತೈತಿ. ಮೆಹಂದಿ ನೀವು ಯಾವಾಗಲೂ ಏನು ಮಾಡ್ತೀರಿ, 1 ತಾಸು 2 ತಾಸು ಇಟ್ಟು ಕಲಸಿ ಇಟ್ಟ ಮೇಲೆ ತಲೆಗೆ ಹಚ್ಕೋತೀರಿ, ಮತ್ತು ಅದೊಂದು 2 ತಾಸು ಬಿಟ್ಟು ವಾಶ್ ಮಾಡ್ತಿರಲ್ಲ, ಸೇಮ್ ಹಂಗೆ ಮಾಡ್ಬೇಕು. ನಾನು ಇಲ್ಲಿ ನೂಪುರ್ ಅಂತಂದು ಮೆಹಂದಿ ಪೌಡ್ರ್ ಹಚ್ತೇನೆ, ಯಾವಾಗಲೂ ಭಾಳ ವರ್ಷದಿಂದ ಇದನ್ನೇ ಯೂಸ್ ಮಾಡ್ತೇನೆ. ಯಾಕಂತಂದ್ರೆ ನಂಗೆ ಇದು ಕೆಮಿಕಲ್ ಫ್ರೀ ಅನಿಸ್ತೈತಿ ಮತ್ತು ಭಾಳ ಚಲೋನೂ ಅನಿಸ್ತೈತಿ. ಸೊ ಹಾಗಾಗಿ ನಾ ಈಗ ಪ್ಯಾಕೆಟ್ ತೋರಿಸ್ತೇನೆ, ಹಂಗಿರ್ತದೆ ನೋಡ್ರಿ. ಇದು ನೂಪುರ್ ಅಂತಂದು ನಿಮ್ಗೆ ಸ್ವಲ್ಪ ಉಲ್ಟಾ ಕಾಣಿಸ್ತಿರ್ಬೇಕು, ಬಟ್ ಕಲರ ಇದು ಪ್ಯಾಕೆಟ್ ನೋಡಿ ಇಟ್ಕೊರಿ. ಈ ಟೈಪ್ ಇದು ನೂಪುರ್ ಅಂತಂದು ಇದ್ರ ಹೆಸರು. ಈ ಮೆಹಂದಿ ನಾ ಭಾಳ ವರ್ಷದಿಂದ ಯೂಸ್ ಮಾಡ್ತೀನಿ, ಯಾಕಂದ್ರೆ ನಂಗೆ ಭಾಳ ಆಡ್ ಕಲರ್ ಬರೋದಿಲ್ಲ. ಇದು ನ್ಯಾಚುರಲ್ ಮೆಹಂದಿ ಕಲರ್ ಇರ್ತೈತಲ್ಲ, ಹಂಗೆ ಬರ್ತೈತಿ. ಈ ಮೆಹಂದಿನ ನಾ ಸಜೆಸ್ಟ್ ಮಾಡೋದು ಇದನ್ನ ತೊಗೋರಿ ಅಂತಂದು. ಈ ಮೆಹಂದಿ ಏನು ಮಾಡಿರಿ, ಸ್ವಲ್ಪ ನೆಲ್ಲಿಕಾಯಿ ಪೌಡ್ರ್, ಅದು ಸಿಗ್ತೈತಿ ನಿಮಗೆ. ನೆಲ್ಲಿಕಾಯಿ ಪೌಡ್ರ್ 1 ಸ್ಪೂನ್ ಹಾಕೊಂಡೆ, ನಿಮ್ಮ ಕೂದಲದ್ದು ಎಷ್ಟು ಇರ್ತೈತಲ್ಲ ಪ್ರಮಾಣ ನೋಡ್ಕೊಂಡು ಮೆಹಂದಿ ಕಲಿಸೋಂಗೆ ಕಲಿಸ್ಕೊರಿ. ಆದಷ್ಟು ಚಾಪುಡಿ ನೀರೊಳಗೆ ಕಲಿಸಿದ್ರೆ ಬೆಸ್ಟ್. ಸೊ ಆ ನೀರೊಳಗೆ ಕಲಿಸ್ಕೊಂಡೆ ಸ್ವಲ್ಪ ನೆಲ್ಲಿಕಾಯಿ ಪುಡಿ ಮಿಕ್ಸ್ ಮಾಡ್ಕೊಂಡೆ ಇದನ್ನು ಕಲಿಸಿ 1-2 ತಾಸು ಇಡ್ರಿ. ಬೆಸ್ಟ್ ರಿಸಲ್ಟ್ ಬರ್ಬೇಕಂದ್ರೆ ಒಂದು ಸ್ವಲ್ಪ ಲವಂಗ, ಆಮೇಲೆ 1-2 ನೀಲಗಿರಿ ಎಣ್ಣೆ ಹಾಕ್ರಿ, 1-2 ಹನಿ ನೀಲಗಿರಿ ಎಣ್ಣೆ ಹಾಕ್ರಿ. ಇದನ್ನು ಕಲಿಸಿಟ್ಟು ಒಂದಿನ ಹಚ್ಕೋತೀರಿ. ಇದನ್ನು ಹಚ್ಕೊಂಡು ತೊಳ್ಕೊಳ್ಳುವಾಗ ಸ್ವಲ್ಪ ಬಿಸಿನೀರಿನಿಂದ ತೊಳ್ಕೊರಿ. ಆಮೇಲೆ ಬಟ್ ತೊಳ್ಕೊಳ್ಳುವಾಗ ಶಾಂಪೂ ಸೋಪ ಏನೂ ಹಚ್ಚಕ್ಕೆ ಹೋಗ್ಬೇಡ್ರಿ ಕೂದ್ಲಕ್ಕೆ, ಹಂಗೆ ಇರಲಿ. ಅದು ತೊಳ್ಕೊಳ್ಳುವಾಗ ಡ್ರೈ ಹಂಗೆ ಇರಲಿ. ಅದು ಹಂಗೆ ಡ್ರೈ ಆದಮೇಲೆ ನೆಕ್ಸ್ಟ್ ಡೇ ಇಂಡಿಗೋ ಪೌಡ್ರ್ ಅಂತ ಸಿಗ್ತೈತಿ, ನೀವು ನೋಡಿರ್ತೀರಿ. ಇದು ಇಂಡಿಗೋ ಪೌಡ್ರ್. ಇದು ಮ್ಯಾಲೆ ನನ್ನ ಮಗಳು ಏನೇನೋ ಬರೆದ್ಬಿಟ್ಟು ಇದ್ರ ಮೇಲೆ ಇದು ಅತ್ತಾರ್ ಇಂಡಿಗೋ ಪೌಡ್ರ್ ಅಂತಂದ. ನಾ ಭಾಳ ಕಡೆ ನೋಡಿ, ಭಾಳ ವೆರೈಟಿ ಇಂಡಿಗೋ ಪೌಡ್ರೆಲ್ಲ ನೋಡಿ ನನಗೆ ಇದು ಅತ್ತಾರ್ ಇಂಡಿಗೋ ಪೌಡ್ರ್ ಚಲೋ ಅನ್ನಿಸ್ತು. ನನ್ನ ಫ್ರೆಂಡ್ ಒಬ್ಬಾಕಿ ಸಜೆಸ್ಟ್ ಮಾಡಿಲ್ಲ ಇದನ್ನ. ನಮ್ಮ ಮಮ್ಮಿ ವಿಡಿಯೋ ಕಳಿಸಿದ್ಲು, ಬಟ್ ಆ ವಿಡಿಯೋ ಕಳಿಸಿದ್ರೊಳಗಿಂದ ಇಂಡಿಗೋ ಪೌಡ್ರ್ ಬೇರೆ ಇತ್ತು. ಸೊ ನಾ ಇದನ್ನ ನೋಡಿದಾಗ ಒಬ್ರು ಯೂಸ್ ಮಾಡೋರು ಹೇಳಿದ್ರು ಅತ್ತಾರ್ ಇಂಡಿಗೋ ಪೌಡ್ರ್ ಚಲೋ ಇರ್ತೈತೆ ಅಂತ. ಈ ಇಂಡಿಗೋ ಪೌಡ್ರನ್ನ ಭಾಳ ಹೊತ್ತು ಕಲಸಿ ನೆನೆಸಿಡೋ ಅವಶ್ಯಕತೆ ಇಲ್ಲ. ಇದನ್ನು ಒಂದು ನಿಮ್ಮ ಕೂದಲು ಎಷ್ಟು ಇರ್ತಾವಲ್ಲ ಅದ ಪ್ರಮಾಣ ಒಳಗೆ ನೋಡ್ಕೊಂಡೆ ಸ್ವಲ್ಪ ಉಗುರು ಬೆಚ್ಚಗ ನೀರೊಳಗೆ ಕಲಿಸ್ಕೋಬೇಕು. ಇದನ್ನು ಕಲಿಸ್ಕೊಳ್ಳುವಾಗ ಏನೂ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಭಾಳ ಬಿಸಿನೀರೊಳಗೆ ಕಲಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಗಂಟು ಆಗ್ತಾವೆ. ಸ್ವಲ್ಪ ಉಗುರು ಬೆಚ್ಚಗ ನೀರೊಳಗೆ ಕಲಿಸ್ಕೊರಿ. ಇದನ್ನು ಕಲಿಸ್ಕೊಂಡ ತಲೆ ಹಸಿ ಮಾಡ್ಕೊರಿ. ನೀವು ಏನು ಹಚ್ಕೊಳಕ್ಕಿಂತ ಮೊದಲು ಇರ್ತೈತಲ್ಲ, ಭಾಳ ಇದು ಹೋಗ್ಬೇಕಂತಿಲ್ಲ, ಸ್ವಲ್ಪ ಹಸಿ ಮಾಡ್ಕೊರಿ. ಹಸಿ ಮಾಡ್ಕೊಂಡು ಇದನ್ನು ಹಚ್ಕೊರಿ. ನಾ ಯೂಶ್ವಲಿ ಹೆಂಗೆ ಮಾಡ್ತೇನೆ, ನನ್ನ ಮೆಥಡ್ ನನಗೇನು ಸೂಟ್ ಆಗೈತೆ ಅದನ್ನು ನಿಮಗೆ ಹೇಳ್ತೀನಿ. ಬಿಳಿ ಕೂದಲು ಎಲ್ಲೆಲ್ಲಿ ಇರ್ತಾವಲ್ಲ, ನಾ ಅಲ್ಲಷ್ಟೇ ಮೆಹಂದಿ ಹಚ್ಕೋತೀನಿ, ಮತ್ತು ಅಲ್ಲಿ ಅಷ್ಟೇ ಇದನ್ನು ಇಂಡಿಗೋ ಪೌಡ್ರು ಅಲ್ಲಷ್ಟು ಹಚ್ಕೋತೀನಿ. ಸೊ ನಿಮಗೆ ಹೆಂಗೆ ಅನಿಸ್ತೈತಿ ನೀವು ಹಂಗೆ ಮಾಡಿರಿ. ಬಟ್ ಬೆಸ್ಟ್ ಆಪ್ಷನ್ ಅಂದರೆ ಸುಮ್ಮ ಎಲ್ಲ ಕೂದಲಿಗೆ ಯಾಕೆ ಹಚ್ಕೋತೀರಿ, ಎಲ್ಲಿ ವೈಟ್ ಹೇರ್ ಇರ್ತಾವೆ ಅಲ್ಲಿ ಮೆಹಂದಿ ಹಚ್ಕೊಂಡ್ರೆ ಅವ್ರು ಕೆಂಪು ಕಾಣಿಸ್ತಿರ್ತಾವಲ್ಲ, ಅಲ್ಲಷ್ಟೇ ನಾನು ಇದನ್ನು ಇಂಡಿಗೋ ಪೌಡ್ರ್ ಹಚ್ಕೋರಿ. ಅದನ್ನು ಹಚ್ಕೊಂಡು 1 ಅವರ್ ಆಗಬೇಕಿದು. 1 ಅವರ್ ಆದಮೇಲೆ ತೊಳ್ಕೊರಿ. ಆವಾಗೂ ತೊಳ್ಕೊಳ್ಳುವಾಗ ಶಾಂಪೂ ಏನೂ ಹಾಕೋಬೇಡ್ರಿ. ಅದರ ನೆಕ್ಸ್ಟ್ ಡೇ ನೀವು ಬೇಕಂತಂದ್ರೆ ಶಾಂಪೂ ಹಾಕ್ಕೊಂಡು ನೀವು ಯೂಶ್ವಲಿ ಹೆಂಗೆ ಸೀಗೆಕಾಯಿ ಹಾಕ್ಕೊಂಡು ತೊಳ್ಕೊತಿರೋ
ಹಂಗೆ ತೊಳ್ಕೊರಿ ನಡಿತೈತಿ. ನ್ಯಾಚುರಲ್ ಕಲರ ಬರ್ತಾವೆ ಕೂದಲು, ನೀವು ಯಾವುದೂ ಕೆಂಪು ನಿಂಗೆ ಡೈ ಮಾಡ್ದಂಗೆ ಅನ್ಸಂಗಿಲ್ಲ. ನ್ಯಾಚುರಲ್ ಹೇರ್ ಕಲರ್ ಹೆಂಗೆ ಇರ್ತೈತಲ್ಲ ಹಂಗೆ ಬರ್ತೈತೆ ಹೇರ್ ಕಲರ್. ಈಗ ನಮ್ಮ ಕೂದಲ ನೋಡತ್ತಿರಲ್ಲ, ನಾನು ಇಂಡಿಗೋ ಹಚ್ಕೊಂಡೀನಿ. ಬಟ್ ನಾ ಏನು ಮಾಡ್ತೇನೆ ಅಂತಂದ್ರೆ ಎಲ್ಲ ಕೂದಲಿಗೆ ಹಚ್ಕೊಳಂಗಿಲ್ಲ. ಎಲ್ಲೆಲ್ಲಿ ವೈಟ್ ಹೇರ್ ಇರ್ತಾವೆ ಅಲ್ಲಷ್ಟು ರೂಟ್ಸಿಗೆ ಅಷ್ಟೇ ನಾ ಮೆಹಂದಿ ಅಪ್ಲೈ ಮಾಡ್ಕೋತೀನಿ. ನೆಕ್ಸ್ಟ್ ಡೇ ಇದನ್ನು ಮತ್ತು ಇಂಡಿಗೋ ಪೌಡ್ರ್ ಕಲಿಸಿ ಆ ರೂಟ್ಸಿಗೆ ಅಷ್ಟು ಎಲ್ಲೆಲ್ಲಿ ವೈಟ್ ಹೇರ್ಸ್ ಇರ್ತಾವಲ್ಲ ಅಲ್ಲೆಷ್ಟು ಹಚ್ಕೋತೀನಿ. ಅದು ನನಗೆ ವರ್ಕ್ ಆಗೈತಿ. ಸೊ ನನಗೆ ವರ್ಕ್ ಆಗಿದ್ದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ಇನ್ಫಾರ್ಮೇಷನ್ನ. ನಿಮಗೂ ಏನಾದ್ರು ಬೆಳಕೂದಲು ಸಮಸ್ಯೆ ಇತ್ತಂದ್ರೆ ಟ್ರೈ ಮಾಡಿರಿ. ನೀವು ನಿಮಗೂ ಚಲೋ ಅನಿಸ್ತಾನೆ ಅದನ್ನು ಕಂಟಿನ್ಯೂ ಮಾಡ್ಕೊರಿ. ನಾನು ಹೇಳತ್ತೀನಿ ಅಂತಂದು ಫಾಲೋ ಮಾಡ್ಬೇಕಂತಿಲ್ಲ, ನೀವು ಟ್ರೈ ಮಾಡಿ ನೋಡಿರಿ. ನಿಮಗೆ ಚಲೋ ಅನಿಸ್ತು, ರಿಸಲ್ಟ್ ಬಂತು, ಹೌದು ವರ್ಕ್ ಆಗತ್ತೈತಿ ಅಂತಂದ್ರೆ ನೀವು ಇದನ್ನು ಕಂಟಿನ್ಯೂ ಮಾಡ್ಕೋಬೋದು. ನಿಮಗೆ ಲಿಂಕ್ ಬೇಕಂತಂದ್ರೆ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ. ಇದು ಇಂಡಿಗೋ ಪೌಡ್ರ್ ಅಮೆಝಾನ್ ಒಳಗೆ ಸಿಗ್ತೈತಿ. ಇದರ ರೇಟು 499. ಬಟ್ ಇದು ಒಂದ್ಸಲ ನೀವು ಇದನ್ನು ತೊಗೊಂಡ್ರಿ ಅಂತಂದ್ರೆ ಭಾಳ ದಿನ ಬರ್ತೈತಿ. ಇದನ್ನೇನು ಹೊಳ ಇದು ಮಾಡುವ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಭಾಳ ಇಷ್ಟು ಕಾಸ್ಟ್ಲಿ ಐತಿ ಹೆಂಗೆ ಅನ್ನೋ ಅವಶ್ಯಕತೆನೇ ಇಲ್ಲ. ನೀವು ಕಲರ್ ಏನು ಮಾಡ್ತಿರಲ್ಲ ಅದಕ್ಕೆ ಕಡಿಮೆ ರೇಟ್ ಒಳಗೆ ಇದು ಮುಗಿದು ಹೋಗ್ತೈತಿ. ಮೋರ್ ದನ್ ದಟ್ ಇನ್ನೂ ಸೈಡ್ ಎಫೆಕ್ಟ್ಸ್ ಇಲ್ಲಾರ್ದ ನಿಮ್ಮ ಕೂದಲು ಹೆಂಗೆ ಇರ್ತಾವಲ್ಲ ನ್ಯಾಚುರಲಾಗಿ ಕಾಣುವಂಗೆ ಇರ್ತೈತಿ. ಸೊ ನನಗೆ ಇದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗ್ತೈತಿ ಅಲ್ರಿ. ಯೂಸ್ಫುಲ್ ಆಗ್ತಿತ್ತು ಅಂತಂದ್ರೆ ಇನ್ನೊಬ್ರಿಗೂ ಶೇರ್ ಮಾಡಿರಿ. ಅವ್ರಿಗೂ ಇದರಿಂದ ನನ್ನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸುತ್ತೆ, ಅವ್ರಿಗೂ ಬೆನಿಫಿಟ್ ಸಿಗಲಿ. ಸೊ ನೀವು ಕಲರ್ಸ್ ಎಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡ್ರಿ. ಅದರಿಂದ ಭಾಳ ಸೈಡ್ ಎಫೆಕ್ಟ್ ಸ್ಕಿನ್ ಮೇಲೆ ಆಗ್ತೈತಿ. ನಿಮ್ಮ ಕೂದಲು ಸ್ಕ್ಯಾಲ್ಪು ಇಚ್ಚಿಂಗ್ ಭಾಳ ಆಗ್ತಿರ್ತೈತಿ. ಸೊ ಹಾಗಾಗಿ ಆದಷ್ಟು ಎಷ್ಟು ಹರ್ಬಲ್ ಟ್ರೈ ಮಾಡೋಕ್ಕೆ ಪಾಸಿಬಲ್ ಇರ್ತೈತಲ್ಲ ಅದನ್ನು ಟ್ರೈ ಮಾಡಿರಿ. ಇವತ್ತಿನ ನನ್ನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಮತ್ತು ಮುಂದಿನ ವೀಡಿಯೋ ಒಳಗೆ ಹಿಂಗೆ ಇನ್ಫಾರ್ಮೇಷನ್ ತೊಗೊಂಬರ್ತೇನೆ ಅಂತ. ಅಲ್ಲಿವರೆಗೂ ನಮಸ್ಕಾರ.